ಹೊಸ ವರ್ಷ ಆರಂಭದಲ್ಲೇ ಬಸ್ ದರ ಏರಿಕೆಯಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಹೊಸ ವರ್ಷ ಇವತ್ತಿನಿಂದ ನೇರವಾಗಿ ಇವಾಗಲೇ ಬಸ್ ದರದಲ್ಲಿ ಏರಿಕೆ ಆಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಪೆಟ್ರೋಲ್ ಡೀಸೆಲ್ ದರ ಹಾಗೂ ಬಿಡಿ ಭಾಗಗಳ ದರದಲ್ಲಿ ಏರಿಕೆಯಾಗಿದೆ. ಕಳೆದ 4-5 ವರ್ಷದಿಂದ ಟಿಕೆಟ್ ದರ ಏರಿಕೆ ಮಾಡಿಲ್ಲ. ಬಸ್ಗಳ ಟಿಕೆಟ್ ದರ ಏರಿಕೆ ಮಾಡಿಲ್ಲ 4-5 ವರ್ಷಗಳಿಂದ. ಆದರೆ ಇಂಧನದ ದರ ಮಾತ್ರ 4-5 ವರ್ಷಗಳಲ್ಲಿ ಏರಿಕೆ ಆಗ್ತಲೇ ಬರ್ತಾ ಇದೆ. ಹೀಗಾಗಿ ಈಗ ಟಿಕೆಟ್ ದರ ಏರಿಕೆಗೆ ಮನವಿ ಮಾಡಿದೆ ಸಾರಿಗೆ ಇಲಾಖೆಯ 4 ನಿಗಮಗಳು. ಹಿಂದೆ 25% ಟಿಕೆಟ್ ದರ ಏರಿಕೆ ಮಾಡೋಕೆ ಮನವಿಯನ್ನ ಮಾಡಿದ್ವು ಇದೇ 4 ನಿಗಮಗಳು. 25% ಅಲ್ದಿದ್ರು ಅದರ ಅರ್ಧದಷ್ಟು ಏರಿಕೆ ಆಗುವಂತ ಸಾಧ್ಯತೆ ಇದೆ, ಅರ್ಥಾತ್ 12.5% ಅಷ್ಟು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಭರತ್, ಕಳೆದ 4-5 ವರ್ಷಗಳಿಂದ ಬಸ್ ದರದಲ್ಲಿ ಏರಿಕೆ ಆಗಿಲ್ಲ. ಈಗ ಬಸ್ ದರದಲ್ಲಿ ಏರಿಕೆ ಆಗುವಂತ ಪ್ರಸ್ತಾವನೆ ಸಾರಿಗೆ ಇಲಾಖೆ ವ್ಯಾಪ್ತಿಗೆ ಬರುವಂತ 4 ನಿಗಮಗಳಿಂದ. ಭರತ್, ಮಧು, ಬಸ್ ಟಿಕೆಟ್ ದರ ಏರಿಕೆ ಮಾಡಬೇಕು ಅಂತೇಳಿ ಬಹಳಷ್ಟು ದಿನಗಳಿಂದ ಕೂಡ ಕರ್ನಾಟಕ ರಾಜ್ಯದ 4 ಸಾರಿಗೆ ನಿಗಮಗಳ ಬೇಡಿಕೆಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನು ಕೂಡ ಇಟ್ಟಿದ್ದಾರೆ. ಆದರೆ ಸರ್ಕಾರ ಇದುವರೆಗೂ ಕೂಡ ಯಾವುದೇ ರೀತಿಯ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ. ಈಗ ಹೊಸ ವರ್ಷದ ಪ್ರಯುಕ್ತವಾಗಿ ಅಥವಾ ಸಂಕ್ರಾಂತಿ ಹಬ್ಬದ ಒಳಗೆ ಈಗ ಏನು ಸಾರಿಗೆ ನಿಗಮಗಳ ಒಂದು ಬೇಡಿಕೆ ಇದೆ, ಬಸ್ ಟಿಕೆಟ್ ದರ ಏರಿಕೆ ಮಾಡಬೇಕು ಅದನ್ನು ಈಗ ಸರ್ಕಾರ ಮುಂದೆ ತಗೊಂಡಿದೆ ಆ ಪ್ರಸ್ತಾವನೆನ. ಹಾಗಾಗಿ ಸಂಕ್ರಾಂತಿ ಒಳಗೆ ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ. ಆದರೆ ಈಗ ಸಂಬಂಧಪಟ್ಟಂತೆ ಈಗ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಯಾವುದೇ ರೀತಿಯಾದ ಒಂದು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಅಂತ ಹೇಳಿದ್ರೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇದೆ, ಸರ್ಕಾರ ಶೀಘ್ರದಲ್ಲೇ ಅದನ್ನ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕಳೆದ 4-5 ವರ್ಷದಲ್ಲಿ ನೋಡೋದಾದ್ರೆ ಬಸ್ ಟಿಕೆಟ್ ದರ ಏರಿಕೆ ಆಗಿಲ್ಲ. ಇದರಿಂದ ಈಗ ಸಾರಿಗೆಯ 4 ನಿಗಮಗಳು ಅಂದ್ರೆ KSRTC, BMTC ಸೇರಿ 4 ನಿಗಮಗಳು ಸಾಕಷ್ಟು ಹಣದ ಕೊರತೆ ಎದುರಾಗಿದೆ. ಯಾಕಂದ್ರೆ ಒಂದ್ ಕಡೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ, ಜೊತೆಗೆ ಬಿಡಿ ಭಾಗಗಳ ಅಂದ್ರೆ ವಾಹನಗಳ ಬಿಡಿ ಭಾಗಗಳ ಅದರ ಬೆಲೆ ಏರಿಕೆ ಆಗ್ತಾ ಇದೆ, ಜೊತೆಗೆ ನಿರ್ವಹಣಾ ವೆಚ್ಚ ಕೂಡ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಸಾರಿಗೆ ನೌಕರರ ವೇತನವನ್ನು ಕೂಡ ಅದರಲ್ಲಿ ಅಂತ ಹೇಳಿದ್ರೆ ಏನು ಆದಾಯ ಬರುತ್ತೆ ವಾರ್ಷಿಕವಾಗಿ ಆದಾಯ ಅದರಲ್ಲಿ ಅವರು ಭರಿಸಬೇಕಾಗುತ್ತೆ. ಹೀಗಾಗಿ ಇದೆಲ್ಲ ಸೇರಿ ಸಾರಿಗೆ ನಿಗಮಗಳ ಬಳಿ ಒಂದಿಷ್ಟು ಹಣದ ಕೊರತೆ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ ಟಿಕೆಟ್ ದರ ಅಂದರೆ ಬಸ್ ಟಿಕೆಟ್ ದರ ಏರಿಕೆ ಮಾಡಬೇಕಾಗುತ್ತೆ. ಇದರಿಂದ ಅಷ್ಟೇ ಸಾರಿಗೆ ನೌಕರರಿಗೆ ಸ್ಯಾಲ್ರಿ ಅಂದರೆ ಸಂಬಳವನ್ನು ಕೊಡಬೇಕಾಗುತ್ತೆ, ಜೊತೆಗೆ ಬಿಡಿ ಭಾಗಗಳನ್ನು ಖರೀದಿ ಮಾಡಬೇಕಾಗುತ್ತೆ, ನಿರ್ವಹಣಾ ವೆಚ್ಚವನ್ನು ಕೂಡ ಭರಿಸಬೇಕಾಗುತ್ತೆ ಅನ್ನೋದನ್ನು ಮನಗೊಂಡಿರುವಂಥ ಈಗ ಸಾರಿಗೆ ನಿಗಮಗಳು ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡಲೇಬೇಕಂತೇಳಿ ಈಗ ಒಂದು ಒತ್ತಾಯ ಆಗ್ತಾ ಇರೋದು. ಸದ್ಯ ಇದುವರೆಗೂ ಕೂಡ ಸರ್ಕಾರ ಇದ್ರ ಬಗ್ಗೆ ಅಂತಿಮ ನಿರ್ಧಾರ ತಗೊಂಡಿರಲಿಲ್ಲ. ಆದರೆ ಈಗ ಹೊಸ ವರ್ಷದ ಒಂದು ಸನಿಹದಲ್ಲಿ ಆರಂಭದಲ್ಲೇ ಈಗ ಒಂದು ಶಾಕ್ ಕೊಡುವಂಥ ಸಾಧ್ಯತೆ ಕಾಣ್ತಾ ಇದೆ. ಸಂಕ್ರಾಂತಿ ವೇಳೆಗೆ ಇದನ್ನು ಬಸ್ ಟಿಕೆಟ್ ದರವನ್ನು ಹೆಚ್ಚಿಗೆ ಮಾಡುವಂಥ ಒಂದು ಸಾಧ್ಯತೆ ಕೂಡ ಕಾಣ್ತಾ ಇದೆ. ಅಂತ ಹೇಳಿದ್ರೆ ಸಾರಿಗೆ ನಿಗಮಗಳು ಈಗ 25% ಟಿಕೆಟ್ ದರವನ್ನು ಏರಿಕೆ ಮಾಡಬೇಕು ಅಂತೇಳಿ ಒಂದು ಒತ್ತಾಯ ಹಾಕಿದ್ರು. ಆದರೆ ಈಗ ಅಂತಿಮವಾಗಿ ಅವರು ಅದರಲ್ಲಿ ಅರ್ಧದಷ್ಟು ಅಂತ ಹೇಳಿದ್ರೆ 25% ಅಲ್ಲಿ 13ರಿಂದ 15% ಅಷ್ಟಾದರೂ ಟಿಕೆಟ್ ದರವನ್ನು ಈಗ ಏರಿಕೆ ಮಾಡಲಿ, ಅಷ್ಟಾದ್ರೂ ಈಗ ನಮ್ಗೆ ಏರಿಕೆ ಮಾಡೋದ್ರಿಂದ ನಮ್ಮ ನಿಗಮಗಳಿಗೆ ಒಂದಿಷ್ಟು ನೆರವಾಗುತ್ತೆ ಅಂತೇಳಿ ಈಗ ಸರ್ಕಾರದ ಮುಂದೆ ಒಂದು ಬೇಡಿಕೆನ ಇಟ್ಟಿದ್ದಾರೆ. ಇದು ಸಂಕ್ರಾಂತಿ ಒಳಗೆ ಖಂಡಿತವಾಗಿಯೂ ಬಸ್ ಟಿಕೆಟ್ ದರ ಏರಿಕೆ ಆಗುವಂತಹ ಚಾನ್ಸಸ್ ಇದೆ. ಮಧುಸೂದನ್, ಧನ್ಯವಾದ ಭರತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.